ಕಾಂಗ್ರೆಸ್ ಪಾರ್ಟಿಯವರು ಕಾಟಾಚಾರಕ್ಕೆ ನಡೆಸ್ತಾ ಇದ್ದಾರೋ ಅಂತ ಅನಿಸ್ತಾ ಇದೆ. 8-9 ದಿನ ಮಾತ್ರ ಅಧಿವೇಶನ ನಡೀತಾ ಇರೋದು. ಸರ್ಕಾರಕ್ಕೆ ಆ ಥರ ಧೈರ್ಯ ಇದ್ದಿದ್ರೆ ಒಂದು 15 ದಿನ 20 ದಿನ ಆದ್ರೂ ಕೂಡ ಅಧಿವೇಶನ ನಡೆಯುವಂತ ಒಂದು ಅವಕಾಶ ಮಾಡಬೇಕಾಗಿತ್ತು. ಆದರೆ ಮಾಡಿಲ್ಲ. ಇವತ್ತು ನಾವು ಪ್ರಮುಖವಾಗಿ ನಾವೆಲ್ಲರೂ ಕೂಡ ನಿನ್ನೆನೂ ಕೂಡ JDS ಮತ್ತು BJP ಸಮನ್ವಯ ಸಮಿತಿ ಸಭೆ ಮಾಡಿದ್ದೀರಿ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಈ RCB ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಸ್ಟೆಪ್ ಮೇಲೆ ಏನು ಕಾಂಗ್ರೆಸ್ ಪಾರ್ಟಿಯ ಮಿನಿಸ್ಟ್ರುಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇವರ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ 11 ಜನ ಅಮಾಯಕ ವಿದ್ಯಾರ್ಥಿಗಳ ಫೋಟೋವನ್ನು ಅವ್ರ ಮನೇಲಿ ಹಾಕಕ್ಕೆ ದುರ್ಳತನ ಮಾಡಿದಂಥವರು, ಅವರ ಕುಟುಂಬದವರು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡೋ ರೀತಿ ಮಾಡಿದಂಥ ಈ ದುರ್ಳ ಸರ್ಕಾರ ಇದೆ. ಅವ್ರ ಫೋಟೋ ತೆವಲಿಗೋಸ್ಕರ ಈ ಅಮಾಯಕ ಮಕ್ಕಳನ್ನ ಕೊಲೆಗಡಕರ ರೀತಿ ಕೊಲೆ ಆಗಿದೆ. ಇದು ಸರ್ಕಾರ ಪ್ರಾಯೋಜಿತ ಕೊಲೆ. ಇಲ್ಲಿ ಇಷ್ಟೊಂದು ಕಾರ್ಯಕ್ರಮ ಆಗ್ತಾ ಇದೆ. ಒಂದು ಆಂಬ್ಯುಲೆನ್ಸ್ ಇಲ್ಲ, ಒಬ್ಬರು ಡಾಕ್ಟರ್ ಇಲ್ಲ, ಮೆಡಿಸನ್ ಇಲ್ಲ, ಏನೂ ಇಲ್ಲ. ಇವ್ರು ಮಾತ್ರ ದೋಸೆ ತಿನ್ನಕ್ಕೆ ಹೋಟ್ಲಿಗೆ ಹೋಗ್ತಾರೆ, ಇನ್ನೊಬ್ರು RCB ಕಪ್ಪಿಗೆ ಮುತ್ತಿಡಕ್ಕೆ ಇನ್ನೊಂದು ಕಡೆ ಅವರು ಹೋಗ್ತಾರೆ. ಅಂದ್ರೆ ರಾಜ್ಯದ ಜನತೆಗೆ ವಿಧಾನಸೌಧದ ಮುಂದೆನೆ ಕಾನೂನು ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇನ್ನ ಇಡೀ ರಾಜ್ಯದ ಜನರ ಕಾನೂನನ್ನ, ಅವರ ಪ್ರಾಣವನ್ನ ಕಾಪಾಡ್ತಾರ? ಈ ಪ್ರಶ್ನೆ ಇವತ್ತು ಉಳಿದಿರೋದು ನಮ್ಮ ಮುಂದೆ. ವಿಧಾನಸೌಧ ಮುಂದೆನೆ ಕಾಪಾಡಕ್ಕಾಗಲ್ಲ ಕಾನೂನು ಸುವ್ಯವಸ್ಥೆ ಅಂದ್ರೆ ಇಡೀ ರಾಜ್ಯದಲ್ಲಿ ಕಾಪಾಡ್ತಾರ ಇವರು ಕಾಂಗ್ರೆಸ್ ಅವರು? ಈ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡೋರಿದ್ದೀರಿ. 11 ಜನ ಯಾರು ಸತ್ತಿದ್ದಾರೆ ಅವರು ಭವಿಷ್ಯದ ನಮ್ಮ ದೇಶವನ್ನ ಕಟ್ಟೋರು, ರಾಜ್ಯವನ್ನ ಕಟ್ಟುವಂತ ವಿದ್ಯಾರ್ಥಿಗಳು. ಅವ್ರ ಮನೆ ಹಾಳು ಮಾಡಿಬಿಟ್ರು. ಆ ಸಾವಿಗೆ ನ್ಯಾಯ ಕೇಳಕ್ಕೋಸ್ಕರ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀರಿ, ವಿಧಾನ ಪರಿಷತ್ತಲ್ಲೂ ಹೋರಾಟ ಮಾಡ್ತೀರಿ. ಅದೇ ರೀತಿ ದಲಿತರ ಜಮೀನನ್ನ ನುಂಗಿರೋದ್ರ ಬಗ್ಗೆನೂ ಕೂಡ ವಿಧಾನ ಪರಿಷತ್ತಲ್ಲಿ ನಾವು ಹೋರಾಟ ಮಾಡ್ತೀರಿ. ಈ ಸರ್ಕಾರ ಪಕ್ಕ 60% ಸರ್ಕಾರ, 60% ಸರ್ಕಾರ ಪಕ್ಕ ಬ್ರ್ಯಾಂಡ್ ಔಟ್ ಇದೆ. ಈಗ ಡೌಟೇ ಇಲ್ಲ. 60% ಸರ್ಕಾರ. ಈ 60% ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದೇವೆ.